ನಮ್ಮ ಯಶಮೂರ್ತಿ ಸರ್ ಅನುಭವನ ಹಂಚ್ಕೋಬೇಕಂತ ಕೇಳ್ಕೊಳ್ತೀನಿ. ಪ್ಲೀಸ್ ಸರ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನಾವು ಮೊದಲನೇದಾಗಿ ಇವತ್ತಿನ ಸಾಧಕರಿಗೆ ಒಂದು ಕಂಗ್ರ್ಯಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ. ದೇವಿಕಾ ಅವ್ರಿಗೂ ಮತ್ತೆ ನಮ್ಮ ಆನಂದ್ ಸರ್, ಅಶೋಕ್ ತಾನ್ಸೆ ಸರ್ ಮತ್ತೆ ಕೃಷ್ಣ ಸರ್, ಇವರೆಲ್ಲರಿಗೂ ಸರ್ ಕಂಗ್ರ್ಯಾಚುಲೇಷನ್. ಆದಷ್ಟು ಬೇಗ ನೆಕ್ಸ್ಟ್ ಲೆವೆಲ್ ರೀಚ್ ಆಗಿ ಅವ್ರು ನಿಮ್ಗೆ ಇದು ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಇವತ್ತಿನ ಮುಖ್ಯ ಸಾಧಕರು ಇವರು ಕೂಡ, ಇವ್ರಿಗೂ ಒಂದು ಆನರಿಂಗ್ ಇದೆ ಈಗ. ಸೊ ಕಂಗ್ರ್ಯಾಚುಲೇಷನ್ ಸರ್. ಸೊ ನನ್ನ ಹೆಸರು ಕೇಶವಮೂರ್ತಿ. ನಾನು ವಿಲ್ಸನ್ ಗಾರ್ಡನ್ನಿಂದ ಬಂದಿರೋದು. ಸೊ ನನ್ನ ಉದ್ಯೋಗನ ಮಾಡಿದ್ದಾರೆ. ಸೊ ಅವಾಗಲೇ ನಮ್ಮ ಆನಂದ್ ಸರ್ ಹೇಳ್ತಾ ಇದ್ರು, ಅಲ್ಲಿ ರೀಲ್ ಬಿಡಬೇಕು, ಇಲ್ಲಿ ರಿಯಲ್ ಅಂತ. ನಮ್ದು ಸುಮಾರು ಹೆಚ್ಚು ಕಮ್ಮಿ ಒಂದು ಟ್ಯೂನ್ ಮಾಡಿದ್ರೆ ನಮ್ದು ಅಲ್ಲಿ ದುಡ್ಡು ಬರುತ್ತೆ, ಇಲ್ಲಿ ನಿಜ ಹೇಳಿದ್ರೆ ದುಡ್ಡು ಬರುತ್ತೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿಗೆ ಬಂದಿದ್ದ ವಿಚಾರದಲ್ಲಿ ನಾನು ಮೊದಲನೇದಾಗಿ ಜ್ಞಾಪಿಸ್ಕೋಬೇಕಾಗಿರೋಂಥದ್ದು, ನನ್ನ ಇಂಥ ಒಂದು ವಂಡರ್ಫುಲ್ ಆಪರ್ಚುನಿಟಿ ನನಗೆ ಕೊಟ್ಟಂತ ಇಂಡಿಯಾಲಿ ಇದು ಮೊದಲನೇ ಸತಿ ದಿ ಬೆಸ್ಟ್ ಅಂಡ್ ಫಸ್ಟ್ ಆಪರ್ಚುನಿಟಿ ನನಗೆ ಕೊಟ್ಟಂತವರು ಮೈ ಲಾಯಲ್ ಅಂಡ್ ರಾಯಲ್ ಫ್ರೆಂಡ್ಸ್ ಡಾಕ್ಟರ್ ರಾಮಕೃಷ್ಣ ಕುಲಾಲ್ ಮತ್ತೆ ರಾಜೇಂದ್ರ ಅವರಿಗೆ. ಎಲ್ಲರಿಗೂ ಇದ್ದ ತಪ್ಪು ಕಲ್ಪನೆಗಳು ನಮಗೂ ಕೂಡ ಇತ್ತು. ಆದ್ರೂ ಕೂಡ ಅದನ್ನೆಲ್ಲ ಇಲ್ಲಿಗೆ ಬಂದ್ಮೇಲೆ ಕ್ಲಿಯರ್ ಮಾಡಿಕೊಂಡು ಇವತ್ತು ಇಲ್ಲಿ ನಿಂತಿದೀವಿ ಅಂದ್ರೆ ನನಗೆ ನಮ್ಮ ಈ ಇಬ್ರು ಸ್ನೇಹಿತರು ಹೇಳಿದಿಷ್ಟೇ, ಸಾಯಂಕಾಲ 6 ಗಂಟೆ 7 ಗಂಟೆ ಆದ್ಮೇಲೆ ಏನ್ ಮಾಡ್ತೀಯಾ ಅಂತ. ಏನ್ ಮಾಡುದು, ಆಸ್ ಯೂಶುವಲ್ ಇದ್ದೇ ಇದೆಯಲ್ಲ, ನಮ್ಮ ಏರಿಯಲ್ಲಿ ಅಡ್ಡಕ್ಕೆ ಹೋಗ್ಬೇಕು. ಏನ್ ಮೇಡಮ್, ನಮ್ಮ ಭಾರತೀಯ ಹೋಟ್ಲ ಹತ್ರ ಹೋಗ್ಬೇಕು, ಜನತಾ ಹೋಟ್ಲ ಹತ್ರ ಹೋಗ್ಬೇಕು. ಅಲ್ಲಿ ನಾವು ಕುಮಾರಸ್ವಾಮಿ ಬಗ್ಗೆ ಮಾತಾಡಬೇಕು, ಮೋದಿ ಬಗ್ಗೆ ಮಾತಾಡಬೇಕು, ವಿಷ್ಣುವರ್ಧನ್, ರಾಜ್ಕುಮಾರ್, ಇವಾಗ ದರ್ಶನ್ ಒಳಗಡೆ ಹೋಗಿದ್ದು, ಆಚೆ ಬಂದಿದ್ದು ಎಲ್ಲರೂ ಮಾತಾಡ್ಬೇಕು. ಇಲ್ಲಾಂದ್ರೆ ನಮ್ಗೆ ಎಲ್ಲಿ ಜೀರ್ಣ ಆಗುತ್ತೆ. ಆರಾಮಾಗಿ ಏನಂದ್ರೆ ನಮ್ಮ ಗುಂಪಿಗೆ ನಾನು ಒಳ್ಳೆ ಕಿಲಾಡಿ ಅಂತ ತೋರಿಸ್ಕೋಬೇಕು ಅಂದ್ರೆ 4 ಈ ತರ ವಿಚಾರಗಳನ್ನ ಡಿಸ್ಕಸ್ ಮಾಡಿದ್ರೆ ಮಾತ್ರ ನಾವು ಕಿಲಾಡಿ ಅಂತ. ಅಲ್ಲಿ ಅದನ್ನ ನಮ್ಮ ಸ್ನೇಹಿತರು ಹೇಳಿದ್ರು, ಅದರಿಂದ ಏನಾದ್ರು ದುಡ್ಡು ಬಂದಿದ್ಯಾ? ಇಲ್ಲ, ಬಂದಿಲ್ಲ. ಅಲ್ಲೇ ನಮ್ದೇ ಟೀ ಕಾಫಿ ಅದು ಇದೆಲ್ಲ ಖರ್ಚಾಗತ್ತೆ ಅಂದೆ. ಮತ್ತೆ ಆ 2 ಅವರ್ ಅಲ್ಲಿ ವೇಸ್ಟ್ ಮಾಡೋದನ್ನ ನಮ್ಮ ಜೊತೆಗೆ ನೀನ್ ಬಂದ್ರೆ ನಿನಗೆ ಬಹಳ ಒಂದು ಒಳ್ಳೆ ಬೆನಿಫಿಟ್ ಕೊಡಿಸ್ತೀನಿ ಅಂತ ಹೇಳಿ. ಆ ಬಹಳ ಒಳ್ಳೆ ಬೆನಿಫಿಟ್ ಏನಪ್ಪಾ ಅಂದ್ರೆ, ನಮ್ಮ ಮನೆಗೆ ನನಗೆ ಏನ್ ಬೇಕು ಅದನ್ನ ತಗೊಳಕ್ ಹೇಳಿದ್ರು. ಇಲ್ಲಿ ಕರ್ಕೊಂಡ್ಬಂದು ನನ್ನ ವೈಫ್ ಹೇಳಿದ್ರು ಒಂದು ಸೀರೆ ತಗೊಳ್ಳೋಣ ಅಂತ. ಅವ್ರಿಗೆ ಅವತ್ತು ಹಬ್ಬ ಇತ್ತು, ನೆಕ್ಸ್ಟ್ ಇನ್ನೊಂದು 3 ದಿನಕ್ಕೆ ಹಬ್ಬ ಇತ್ತು. ಆಯ್ತು ತಗೊಳ್ಳೋಣ ಅಂದೆ. ಅಲ್ಲಿ ಆಚೆ ಕಡೆ ಹೋಗಿದ್ರು ತಗೋಬೋದಾಗಿತ್ತು. ಇಲ್ಲಿ ತಗೊಂಡ್ರೆ ನಮಗ್ ಬೇರೆ ಬೆನಿಫಿಟ್ ಬರುತ್ತೆ ಅಂತ. ಅದ್ರ ಜೊತೆಗೆ ಒಂದು ಶಾಪಿಂಗ್ ಕಾರ್ಡ್ ಕೊಡ್ತಾರೆ ಅಂತ. ಇಲ್ಲಿ ರೂಪೇ ಸೆಂಟ್ರಲ್ ಬ್ಯಾಂಕ್ ಆಫ್ ಇದು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥಾರಿಟಿಯಲ್ಲಿ ಇರತಕ್ಕಂತ ಒಂದು ಕಾರ್ಡ್ ಶಾಪಿಂಗ್. ಹೌದಾ, ರೂಪೇ ಕಾರ್ಡ್ ಕೊಡ್ತಾರ ಅಂದ್ರು. ನನಗೆ ಕೊಡ್ಸಿದ್ರಿ, ಬ್ಯಾಂಕಿಂದ ಬರುತ್ತೆ ಶಾಪಿಂಗ್ ಕಾರ್ಡ್ ಅಂತ. ನನಗೂ ಆಶ್ಚರ್ಯ ಆಯ್ತು. ಅವತ್ತು ನಾನು ಇಲ್ಲಿ ಏನಾದ್ರು ಆ ಸ್ಯಾರಿನ ಇಲ್ಲಿ ತಗೊಂಡಿದ್ರೆ, ಚಿಕ್ಕಪೇಟೆಗೆ ಹೋಗಿದ್ರೆ ಇನ್ನೂ ಒಂದ್ 2,000 ರೂಪಾಯಿ ಕಡಿಮೆಗೆ ಡಿಸ್ಕೌಂಟ್ ಅಲ್ಲೋ ಇಲ್ಲ ಏನೋ ಕಾಳಿ ಬೇಡಿ ತಗೋಬೋದಾಗಿತ್ತು. ಈ 4 ತಿಂಗಳಲ್ಲಿ ಆ ಸ್ಯಾರಿನ ತಗೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಮೇಡಮ್ ಹೊಸದ್ ಇನ್ನೊಂದು 40 ಸ್ಯಾರಿ ಕೇಳಿರೋರು ಆರ್ದೋಗಿರೋದು. ಹೌದಾ ಅಲ್ವಾ? ಆದ್ರೆ ಅದನ್ನ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ, ನಮಗ್ ಬೇಕಾಗಿರುವಂತ ವಸ್ತುನ ಅಲ್ಲಿ ತಗೊಂಡಿದ್ದಕ್ಕೆ ಇಲ್ಲಿ 4 ತಿಂಗಳಿಗೆ ಜಸ್ಟ್ ನನ್ಗೆ ಏನ್ ಕೊಟ್ಟರು ಅಂದ್ರೆ 7 ಲಕ್ಷ ಕೊಟ್ಟಿದ್ದಾರೆ. ಚೈತನ್ಯ ಮೇಡಮ್ ಅಲ್ವಾ? ಇಲ್ಲಿ ಬಂದಿದ್ದಕ್ಕೆ ಸಿಕ್ತು. ಬರೀ 7 ಲಕ್ಷ ಒಂದೇ ಅಲ್ಲ, ಇನ್ನೊಂದು 2 ತಿಂಗಳು ಹೋದ್ರೆ ನನ್ಗೆ ಇಲ್ಲಿ ಒಂದು ದಿನಕ್ಕೆ 20,000 ರೂಪಾಯಿ ಸಿಗುತ್ತೆ. ನನ್ಗೆ ನನ್ನ ಫ್ರೆಂಡ್ನ ಬಾರೋ ಈ ತರ ಒಂದು ಒಳ್ಳೆ ಬಿಸ್ನೆಸ್ ಇದೆ, ನಾವು ಮಾಡೋಣ ಬಾ ಅಂದಿದ್ದಕ್ಕೆ ಅವ್ನು ನನ್ಗೆ ಹೇಳ್ದ, ಇಲ್ಲ ನಾನು ಬರೋದಿಲ್ಲ, ನಾನ್ ಬರಲ್ಲ, ನಾನು ತುಂಬಾ ಚೆನ್ನಾಗಿ ಹೇಳಿದೆ ಅಂತ. ಅವನೇನು ಹೇಳ್ದ, ಬ್ರೈನ್ ವಾಶ್ ಮಾಡಿದ್ರೆ ನಿಂಗೆ. ಹೌದು ಗುರು, ನನಗೆ ಇಲ್ಲ, ನಾನು ಹೇಳಿದೆ ಹೌದು, ನನಗೆ ಬ್ರೈನ್ ವಾಶ್ ಮಾಡಿದ್ದಾರೆ. ಇಲ್ಲಿ ನನ್ನ ಕರ್ಕೊಂಡೋದವರು ಮತ್ತೆ ಕಂಪನಿ ಎಲ್ಲಾ ಸೇರಿ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ದಾರೆ. ಒಂದ್ಸತಿ ವಾಶ್ ಮಾಡ್ಕೊಂಡಿದ್ದಕ್ಕೆ 6-7 ಲಕ್ಷ ಸಿಕ್ತು ಅಂದ್ರೆ ನಾನು ಇನ್ನೊಂದ್ಸತಿನೂ ರೆಡಿ ಇದ್ದೀನಿ. ಹೌದಾ ಅಲ್ವಾ? ಅವ್ನು ಹೇಳಿದೆ, ನಿನಗೆ ಮಾತಾಡಕ್ ಚೆನ್ನಾಗಿ ಬರುತ್ತೆ, ನನಗ್ ಮಾತಾಡಕ್ ಬರಲ್ಲ ಅಂತ. ಒಂದ್ಸತಿ ನನ್ನ ಜೊತೆಗೆ ಬಾ, ನಿನ್ಗೆ ಮೌತ್ ಪವರ್, ಮೈಂಡ್ ಪವರ್, ಮನಿ ಪವರ್ 3 ಕೊಡಿಸ್ತೀನಿ. ಇದೆಲ್ಲಾರು ಬೇರೆ ಕಡೆ ಸಿಗಂಗಿದ್ರೆ ಹೇಳು, ನಾನ್ ಬರ್ತೀನಿ. ಇಲ್ವಾ ನೀನ್ ಬಾ ಅಂದೆ. ಇವತ್ತು ಇಲ್ಲೇ ಗುಂಪಲ್ಲಿ ಕೂತಿದ್ರೆ ಆ ಸ್ನೇಹಿತರು, ನಾನು ಹೇಳಲ್ಲ ಅವ್ರ ಹೆಸರು. ಯಾಕೆಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಒಂದು ಟೈಮಲ್ಲಿ ಇತ್ತು. ನಮ್ ತಂದೆ ಒಬ್ರೆ ಅಂದ್ರೆ ಲೆಕ್ಕ ಅವ್ರ ಮೇಲೆ ಹಂಗೇನೆ ಒಬ್ರೆ ಏನು ದುಡಿಯೋದಿಕ್ಕೆ, ಮಿಕ್ಕಿದವ್ರು ಒಂದು 8-10 ಜನ ಕೂತ್ಕೊಂಡು ತಿನ್ನೋಂತ ಟೈಮ್ ಇತ್ತು. ಏನಂತೀರ ಮೇಡಮ್? ಕರೆಕ್ಟ್ ಅಲ್ವಾ? ಇವತ್ತು ಗಂಡ ಹೆಂಡತಿ ಇಬ್ರು ದುಡಿದ್ರು ಆಗಲ್ಲ. ಅದ್ರಲ್ಲಿ ಗಂಡ ಒಂದು ಎಕ್ಸ್ಟ್ರಾ ಇದನ್ನ ಇನ್ಕಮ್ಗೋಸ್ಕರ ದುಡಿಬೇಕಾಗತ್ತೆ. ಕರೆಕ್ಟಾ? ಎಷ್ಟೋ ಜನ ಕೆಲ್ಸಕ್ಕೆ ಹೋಗ್ತಾರೆ.
ಸಾಯಂಕಾಲ 6 ಗಂಟೆ ಆದ್ರೆ ಅದ್ಯಾವುದೋ ರ್ಯಾಪಿಡ್ ಬೈಕ್ ಓಡಿಸ್ತಾರೆ, ಆಟೋ ಓಡಿಸ್ತಾರೆ, ಎಲ್ಲೋ ಸೇಲ್ಸ್ ಮ್ಯಾನ್ ಕೆಲಸ ಮಾಡ್ತಾರೆ. ಯಾಕೆ? ದೇ ವಾಂಟ್ ಎಕ್ಸ್ಟ್ರಾ ಇನ್ಕಮ್. ಆದ್ರೂ ಒಂದ್ ಮಾತೇನಪ್ಪ ಅಂದ್ರೆ ಇವತ್ತರೆಗೂ ಒಂದಲ್ಲ 3 ಕೆಲಸ ಮಾಡಿ ಯಾರಾದ್ರೂ ಕೋಟ್ಯಾಧೀಶ್ವರರಾಗಿರೋದು ಇಷ್ಟು ಇದೆಯಾ ಮೇಡಮ್? ಸಾಧ್ಯತೆ ಇದೆಯಾ ಮೇಡಮ್? ಇವತ್ತರೆಗೂ ಇಲ್ಲ. ಇವಾಗ ನಮ್ಮ ಕಲ್ಯಾಣ್ರವ್ರು ಹೇಳಿದ್ರು ನೆಕ್ಸ್ಟ್ ಡಿಸೆಂಬರ್ ಅಷ್ಟೊತ್ತಿಗೆ ನಾನು ಇಲ್ಲಿ ಕೋಟಿ ದುಡಿಬಹುದು ಅಂತ. ಒಂದೇ 1 ವರ್ಷ ಬಾಕಿ ಇದೆ. ಇನ್ನ ದುಡಿಯಕ್ ಹೊರಗಡೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ ಅಲ್ವಾ? ಎಲ್ಲ ನನ್ನ ಟೀಮ್ ಅಂತ ಇವ್ರನ್ನೆಲ್ಲ ನನ್ನ ಟೀಮ್ ಅಂತ ಹೇಳ್ಕೊಳಕ್ ಹೆಮ್ಮೆ ಆಗತ್ತೆ. ಅವ್ರು 1 ಕೋಟಿ, ನನ್ಗೆ ಇನ್ನೊಂದು 50 ಲಕ್ಷ ಜಾಸ್ತಿ ಹಾಕೊಳ್ಳಿ, 1.5 ಕೋಟಿ ನಂದು. ಸಾಧ್ಯ ಇದೆಯಾ? ನನ್ಗಿಲ್ಲಿ ಇಂಥ ಒಂದು ಸಾಧ್ಯತೆಗೆ ಅವಕಾಶ ಮಾಡಿಕೊಟ್ಟಂತ ಮತ್ತೊಮ್ಮೆ ನಮ್ಮ ಡಾಕ್ಟರ್ ರಾಮಕೃಷ್ಣ ಸರ್ಗೂ ನಮ್ಮ ರಾಜೇಂದ್ರ ಸರ್ಗೂ ವಂದಿಸ್ತಾ, ನನಗಿಲ್ಲಿ ಹೆಜ್ಜೆ ಹೆಜ್ಜೆಗೂ ಸಪೋರ್ಟ್ ಮಾಡ್ತಾ ಇರತಕ್ಕಂತ ನಮ್ಮ ಸುದೀಪ್ ಸರ್, ಉದಯ್ ಸರ್, ನವೀನ್ ಸರ್ ಅವ್ರಿಗೂ ವಂದಿಸ್ತಾ, ಇಂಥ ಒಂದು ಅವಕಾಶನ ಸೃಷ್ಟಿ ಮಾಡಿದಂತ ನಮ್ಮ ಫೌಂಡರ್ಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.